ಇವತ್ತಿನ ಕ್ಲಾಸಲ್ಲಿ ನಾವೊಂದು ಮಗ್ಗಮ್ ವರ್ಕ್ ಇದ್ದು ನೆಕ್ ಡಿಸೈನ್ ಮಾಡುವ. ಸೊ ನಾನಿನ್ನು ನಿಮಗೆ ನೆಕ್ ಡಿಸೈನ್ ಹೇಳಿಕೊಡ್ತೇನೆ. ಸೊ ನಾನೀಗ ಫಸ್ಟಿಗೆ ಒಂದು 4 ಇಂಚಸಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡಿದ್ದೇನೆ. ನಾನು ಹೀಗೆ ಹಾಕ್ಕೊಂಡ ಮಾರ್ಕ್ ನೀವು ಬೇಕಾದರೆ ನಿಮ್ಮ ಬ್ಯಾಕ್ ನೆಕ್ಕಿಗೂ ಮಾಡ್ಬೋದು, ಅಥವಾ ಫ್ರಂಟ್ ನೆಕ್ಕಿಗೆ ಮಾಡ್ಬೋದು, ಅಥವಾ ಸ್ಲೀವ್ಸ್ ಬಾರ್ಡರಿಗೂ ಮಾಡ್ಬೋದು. ಸೇಮ್ ಡಿಸೈನ್, ಏನು ಡಿಫ್ರೆನ್ಸ್ ಇಲ್ಲ. ನಾನೀಗ ಮಾಡುವಂತಹ ಡಿಸೈನ್ ಇದು ಒಂದು ಬ್ಲೌಸ್ ಡಿಸೈನ್ ಆಗಿರುತ್ತೆ. ನಾನು ಜಸ್ಟ್ ನಿಮಗೆ ಚಿಕ್ಕದಾಗಿ ಮಾಡಿ ತೋರಿಸ್ತೇನೆ, ಯಾಕಂದರೆ ತುಂಬ ಲೆಂತ್ ಅಂದರೆ ಫುಲ್ ನೆಕ್ ಮಾಡಲಿಕ್ಕೆ ಹೋದರೆ ಒಂದು 4-5 ಗಂಟೆದು ವೀಡಿಯೋಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಲೈನಲ್ಲಿ ನಾವೀಗ ಒಂದು ಲೈನ್ ಹಾಕ್ಕೊಂಡು ಅದರ ಮೇಲ್ಗಡೆನೆ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೇನೆ ನಾನೀಗ. ಅಂದರೆ ಕಡಿಮೆ ಅಂದರೆ ಒಂದು 2 ಲೈನ್ ಚೈನ್ ಸ್ಟಿಚ್ ಹಾಕಬೇಕು. ನಿಮಗೆ ಆಲ್ರೆಡಿ ಚೈನ್ ಸ್ಟಿಚ್ ಹಾಕಲಿಕ್ಕೆ ಗೊತ್ತುಂಟು. ಸೊ ಹಾಗಾಗಿ ನಾನು ಫಸ್ಟಿಗೆ ಚೈನ್ ಸ್ಟಿಚ್ ಹಾಕ್ತೇನೆ 2 ಲೈನ್. ಸೊ ನೋಡಿ, ಆದಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬೇಗ ಬರುತ್ತೆ ವರ್ಕ್. ಅಂದರೆ ಕ್ಲಾಸ್ ಮುಗಿಯುವಾಗ ನೀವು ನಿಮ್ಮ ಬ್ಲೌಸಿಗೆ ವರ್ಕ್ ಮಾಡ್ಬೋದು, ಯಾಕಂದರೆ ನಾನು ಈಸಿ ಮೆಥಡಲ್ಲಿ ಮಾಡಿಕೊಡ್ತೇನೆ. ಪ್ರಾಬ್ಲಮ್ ಏನಂದರೆ ನಿಮಗೆ ಟೈಮಿಂಗ್ ಇದು ಇಶ್ಯೂ ಇರ್ಬೋದು, ಬಟ್ ಆದಷ್ಟು ಒಂದು ವೀಕ್ಲಿ 2-3 ಟೈಮ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲದಿದ್ದರೆ ಆರಿ ವರ್ಕ್ ಬರೋದಿಲ್ಲ. ನಮಗೆ ನೋಡಿದ ತಕ್ಷಣ ಯಾವ ವರ್ಕು ಬರೋದಿಲ್ಲ. ಅಂದರೆ ನಾವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ. ಈಗ ಗಣಿತ ಎಲ್ಲ ನೋಡಿ, ನಾವು ಸ್ಕೂಲಲ್ಲಿ ಕಲಿಯುವಾಗ ನಮಗೆ ನೋಡಿದ ತಕ್ಷಣ ಬರುತ್ತಾ? ಇಲ್ಲ, ಅದನ್ನು ಬರೆದು ಲೆಕ್ಕ ಮಾಡಿ ಕಲೆದು ಗುಣಿಸಿ ಎಲ್ಲ ಮಾಡಿದರೆ ಮಾತ್ರ ನಮಗೆ ಅದು ಅರ್ಥ ಆಗೋದು ಅಲ್ವಾ. ಸೊ ನೋಡಿದ ತಕ್ಷಣ ಬರೋದಿಲ್ಲ. ಬೇರೆಯವರು ಮಾಡುವಾಗ ಹೇಗಾಗುತ್ತೆ ನಮಗೆ, ಇದು ತುಂಬ ಈಸಿ ಉಂಟು, ನಮಗೂ ಮಾಡ್ಬೋದು ಅಂತ ಆಗುತ್ತೆ. ಬಟ್ ನಮಗೆ ಹಾಗೆ ಆಗುತ್ತಾ? ಆಗಲ್ಲ. ಬೇರೆ ಸಬ್ಜೆಕ್ಟ್ ಆದರೆ ನಮಗೆ ನೋಡಿ ಬರೀಬೇಕು ಅಂತಿಲ್ಲ, ನೋಡಿ ಬಾಯ್ಪಾಠ ಮಾಡ್ಬೋದು. ಆದರೆ ಗಣಿತ ಎಲ್ಲ ಹೇಗೆ, ನಾವು ಬರದೇ ಕಲಿಬೇಕಷ್ಟೇ, ಬಾಯ್ಪಾಠ ಮಾಡಲಿಕ್ಕಿಲ್ಲ. ಹಾಗೆ ಆರಿ ವರ್ಕ್ ಕೂಡ ಗಣಿತದ ಹಾಗೆ ನಾವು ಎಷ್ಟು ಮಾಡಿ ಕಲಿತೇವೆ, ನೋಡಿ ಕಲಿಯೋದಲ್ಲ, ಇದರಲ್ಲಿ ಮಾಡಿ ಕಲಿಬೇಕು. ಹಾಗಾದರೆ ಮಾತ್ರ ಆಗೋದದು. ಸೊ ಹಾಗಾಗಿ ಆದಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಈಗ ನಾನು 2 ಲೈನ್ ಚೈನ್ ಸ್ಟಿಚ್ ಹಾಕಿದ್ದೇನೆ. ಸೊ ಈಗ ನಾವು ನೆಕ್ಸ್ಟ್ ಶುಗರ್ ಬೀಡ್ ಲೈನ್ ಹಾಕುವ. 1 ಲೈನ್ ಶುಗರ್ ಬೀಡ್ ಹಾಕಿ, ನನಗೆ ಈಗ ಇದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಡಿಸೈನೇ ತೋರಿಸ್ಬೋದು, ಯಾಕಂದರೆ ನಿಮ್ಗೆ ಆಲ್ರೆಡಿ ಚೈನ್ ಸ್ಟಿಚ್ ಗೊತ್ತು, ಬೀಡ್ಸ್ ಸ್ಟಿಚ್ ಗೊತ್ತಲ್ಲ, ಎಲ್ಲ ಗೊತ್ತು. ಬಟ್ ನಾನು ರಿಪೀಟ್ ಮಾಡಬೇಕು ಅಂತ ಇರಲಿಲ್ಲ. ಬಟ್ ನಾನೇನಂದರೆ ನಾನು ವೀಡಿಯೋ ಮಾಡುವಾಗ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗಬೇಕು ನಾನು ಹೇಗೆ ಡಿಸೈನ್ ಮಾಡಿದ್ದೇನೆ ಸ್ಟಾರ್ಟಿಂಗಿಂತ ಅಂತ. ಕೆಲವರಿಗೆ ಗೊತ್ತಾಗಲ್ಲ, ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದನೇ ಚೈನ್ ಸ್ಟಿಚ್ಚನ್ನೇ ಮಾಡಿದ್ದೇನೆ, ಸ್ಕಿಪ್ ಮಾಡಲಿಲ್ಲ ಯಾವ ಸ್ಟಿಚಸ್ಗಳು. ಸ್ಟಾರ್ಟಿಂಗಿಂದ ಹೇಗೆ ಮಾಡಿದ್ದೇನೆ ಹಾಗೇ ಮಾಡಿದ್ದೇನೆ ನಾನು. ಸೊ ನೋಡಿ, ಈಗ ನಾನು ಆದಷ್ಟು ಸ್ಲೋ ಆಗೇ ತೋರಿಸ್ತಿದ್ದೇನೆ, ಇದಕ್ಕಿಂತ ಸ್ಲೋ ಆಗೋದಿಲ್ಲ. ನಾನು ಯಾವ ಸ್ಪೀಡಲ್ಲಿ ವರ್ಕ್ ಮಾಡ್ತೇನೆ ಅದೇ ಸ್ಪೀಡಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ. ಆದಷ್ಟು ಪ್ರಾಕ್ಟೀಸ್ ಮಾಡಿ, ನನ್ನ ರಿಕ್ವೆಸ್ಟ್ ಅಷ್ಟೇ. ನೀವು ಆಲ್ರೆಡಿ ಜಾಯಿನ್ ಆಗಿದ್ದೀರಿ, ಅಮೌಂಟ್ ಕೊಟ್ಟಿದ್ದೀರಿ. ಸೊ ಹಾಗಾಗಿ ಅಮೌಂಟ್ ಕೊಟ್ಟಾದಮೇಲೆ ಆ ಅಮೌಂಟ್ ವೇಸ್ಟ್ ಮಾಡಬಾರ್ದಲ್ವಾ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಿಲ್ಲ ನಾನು ಅವರಿಗೆ ಹೇಳ್ತಿರೋದು. ಈಗ ನೀವು ನಂಗೆ ಗೊತ್ತಿಲ್ಲ ನೀವು ಅಮೌಂಟ್ ಹೇಗೆ ಕೊಟ್ಟಿದ್ದೀರಿ, ನಿಮ್ಮ ಹಸ್ಬೆಂಡ್ ಕೊಟ್ಟಿದ್ದಾರಾ, ನಿಮ್ಮ ಮನೆಯವ್ರು ಕೊಟ್ಟಿದ್ದಾರಾ, ಅಥವಾ ನಿಮ್ಮ ಕೈಯಿಂದಲೇ ಕೊಟ್ಟಿದ್ದೀರಾ, ನಿಮ್ಮ ಸ್ಯಾಲ್ರಿಯಿಂದ ಕೊಟ್ಟಿದ್ದೀರಾ, ಗೊತ್ತಿಲ್ಲ. ಬಟ್ ಯಾರ್ದಾದ್ರೂ ಅದು ದುಡ್ಡೇ ತಾನೇ. ನೀವು ಕೂತ್ಕೊಂಡಲ್ಲಿಗೆ ಈಗ ನಿಮಗೆ ಆದರೂ ಅಥವಾ ಬೇರೆಯವರಿಗಾದರೂ ಈಗ ಕೇಳಿದ ತಕ್ಷಣ ಯಾರಾದರೂ ಕೊಟ್ಟಿದ್ದಾರಾ 2,000 ರೂಪಾಯಿ ಆಗಲಿ? ಇಲ್ಲ ಅಲ್ವಾ. ಸೊ ಅದು ಕೂಡ ಅಷ್ಟು ಕಷ್ಟಪಟ್ಟಿರ್ತಾರೆ. ಕೆಲವರು 4 ದಿನ ಕಷ್ಟಪಟ್ಟಿರ್ತಾರೆ, ಕೆಲವರು 2 ದಿನ ಕಷ್ಟಪಟ್ಟಿರ್ತಾರೆ. 2,000 ಆದರೆ ಕಷ್ಟಪಟ್ಟಿರ್ತಾರಲ್ವ. ಸೊ ಅದಕ್ಕೋಸ್ಕರ ಯಾರ ಅಮೌಂಟು ವೇಸ್ಟ್ ಆಗಬಾರ್ದು, ಯಾರ ಹಣನೂ ವೇಸ್ಟ್ ಆಗಬಾರ್ದು. ನಾವು ಹೀಗೆ ವೇಸ್ಟ್ ಮಾಡಿದರೆ ಮತ್ತು ನಾವು ಮುಂದೆ ಯಾವತ್ತೂ ಉದ್ಧಾರ ಆಗಲ್ಲ. ಸೊ ಹಾಗಾಗಿ ನಮ್ಮ ಹಣವನ್ನು ಉಂಟು ಅಂತ ಹೇಳಿ ಖರ್ಚು ಮಾಡಬಾರ್ದು. ನೀವೀಗ ಫೀಸ್ ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರನಾದರೂ ನೀವು ಕಲೀರಿ ಅಂತ ನಂದೊಂದು ರಿಕ್ವೆಸ್ಟ್ ಅಷ್ಟೇ. ಸೊ ನೋಡಿ, ಈಗ ನಾನು ಶುಗರ್ ಬೀಡ್ಸ್ ಲೈನ್ಸ್ ಸ್ಟಿಚ್ ಆಗ್ತಾ ಬಂತು. ಈಗ ಎಂಡಿಗೆ ಒಂದು ನಾಟ್ ಹಾಕ್ತಿದ್ದೇನೆ. ಇನ್ನೂ ತುಂಬ ಡಿಸೈನ್ಸ್ ಇದೆ ಕಲಿಯೋದು. ಅಂದರೆ ನಾನು ಹೇಳಿ ಕೊಡುವಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಅದು ನಾನು ಹೇಳಿಕೊಟ್ಟದನ್ನು ಕಲಿತ್ರೆ ಮಾತ್ರ ನಿಮಗೆ ಕಲೀಲಿಕ್ಕೆ ಆಗೋದು. ಈಗ ನಾನು ಏನು ಮಾಡ್ತೇನೆ ಅಂದರೆ, ಈಗ ನನಗೆ ಬಳ್ಳಿ ಶೇಪ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ 2 ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಹಾಕ್ಕೊಳ್ತೇನೆ. ಇದು 2 ಸೆಂಟಿಮೀಟರ್ಗೆ ಯಾಕೆ ಮಾರ್ಕ್ ಹಾಕ್ಕೊಳ್ಳೋದಂದರೆ, ನಾವು ಆ ಬಳ್ಳಿಯನ್ನು ಟರ್ನ್ ಮಾಡ್ತೇವಲ್ಲ, ನಾವು ಮಾರ್ಕ್ ಮಾಡಿದಲ್ಲಿ ಟರ್ನ್ ಮಾಡಬೇಕು. ನೋಡಿ, ಹೀಗೆ ನೋಡಿ, ಆಗ ನಿಮಗೊಂದು ಕರೆಕ್ಟ್ ಐಡಿಯಾ ಸಿಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ಒಂದು ಸೈಡ್ ದೊಡ್ಡ ಬಳ್ಳಿ, ಒಂದು ಸೈಡ್ ಚಿಕ್ಕ ಬಳ್ಳಿ, ಹಾಗಾಗುತ್ತಲ್ಲ. ಸೊ ಹಾಗಾಗಿ ನೀವು ಕರೆಕ್ಟ್ ನಿಮಗೆ ಸಿಗಬೇಕು ಅಂದರೆ ಒಂದು ಮೆಷರ್ಮೆಂಟ್ ಹಾಕಬೇಕು. ಒಂದು 2 ಇಂಚಸ್ ಎಲ್ಲ ಹಾಕಿದರೆ ನೀವು ಮಾಡ್ಬೋದು.
ಸೊ ಈಗ ನೋಡಿ ನಾನೀಗ ಲೀಫ್ ಡಿಸೈನ್ ಮಾಡ್ತೇನೆ. ನಿಮಗೆ ಹೇಗೆ ಅದಕ್ಕೆ ಹೇಳೋದು, ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಕೈಯಲ್ಲೇ ವರ್ಕ್ ಮಾಡಲಿಕ್ಕಾಗತ್ತೆ. ಅಂದರೆ ಟ್ರೇಸಿಂಗ್ ಪೇಪರ್ ಬೇಡ, ಯಾರ ಹೆಲ್ಪು ಬೇಡ, ನೀವೇ ಮಾಡ್ಬೋದು. ಫಸ್ಟಿಗೆ ಆಚೆ ಈಚೆ ಆದರೂ ಪರವಾಗಿಲ್ಲ, ನಾನು ಹೇಳ್ತೇನೆ. ಅದು ನೀವು ಹಾಗೆ ಮಾಡಿದರೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಡಿಸೈನ್ ಮಾಡಲಿಕ್ಕಾಗತ್ತೆ. ಈಗ ಏನು ಮಾಡಬೇಕಂದ್ರೆ ನಾವು ಸಿಲ್ಕ್ ಥ್ರೆಡ್ ತಗೊಳ್ಬೇಕು. ನಾನು ಸ್ವಲ್ಪ ಡಾರ್ಕ್ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ. ನೀವೇನು ಮಾಡಿ ಅಂದರೆ ಬ್ಲೌಸ್ ಪೀಸಿಗೆ ಮಾಡೋದಾದರೆ ನಿಮ್ಮ ಸಾರಿ ಕಲರ್ ಇದು ಸಿಲ್ಕ್ ಥ್ರೆಡ್ ತಗೊಳ್ಳಿ. ಸಿಲ್ಕ್ ಥ್ರೆಡ್ ತಗೊಂಡು ಹೀಗೆ ಫಿಲ್ಲಿಂಗ್ ಸ್ಟಿಚ್ ಮಾಡಬೇಕು. ಲೀಫ್ ಡಿಸೈನ್ ಮಾಡಿದ್ದೇವಲ್ಲ ನಾವು, ಫಸ್ಟಿಗೆ ನಾವು ಫಿಲ್ ಮಾಡಬೇಕು. ಸೊ ನೋಡಿ, 2 ಥ್ರೆಡ್ ತಗೊಳ್ಳಿ, 2 ಥ್ರೆಡ್ಡಿಗೆ ನಾಟ್ ಹಾಕ್ಕೊಳ್ಳಿ. 2 ಎಳೆ ದಾರ ತಗೊಳ್ಬೇಕು. ನೀವು ಸಿಲ್ಕ್ ಥ್ರೆಡ್ಡಲ್ಲೆಲ್ಲ ವರ್ಕ್ ಆದಮೇಲೆ ಅದರ ಎಂಡ್ ಇರ್ತದಲ್ಲ, ವರ್ಕ್ ಆದಮೇಲೆ ನೀವು ರೀಲ್ ಸುತ್ತಿರಲ್ಲ, ರೀಲ್ ಸುತ್ತುವಾಗ ಒಂದು ಥ್ರೆಡ್ ಹೊರಗಡೆ ಇರ್ತದಲ್ಲ ನಾರ್ಮಲ್, ಅದಕ್ಕೆ ಒಂದು ಚಿಕ್ಕ ಗಮ್ ಟೇಪ್ ಹಾಕಿ ಇಡಬೇಕು. ಮತ್ತು ನೀವು ನೆಕ್ಸ್ಟ್ ಟೈಮ್ ತೆಗಿಯುವಾಗ ಹಾಗೇ ಇರುತ್ತೆ. ಇಲ್ಲದಿದ್ದರೆ ನೀವು ಹಾಗೆ ಇಟ್ಟರೆ ಅದೇನಾಗುತ್ತೆ ಅಂದರೆ ಫುಲ್ ಅಂದರೆ ಸಿಕ್ಕಾಕೊಳ್ಳುತ್ತೆ, ಎಲ್ಲ ಥ್ರೆಡ್ಡಿಗೂ ಎಲ್ಲ ಇದಕ್ಕೂ ಗಲೀಜಾಗುತ್ತೆ, ವೇಸ್ಟ್ ಆಗುತ್ತೆ ಥ್ರೆಡ್. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ರೀಲೆಲ್ಲ ಸುತ್ತಿ ಅದಕ್ಕೊಂದು ಚಿಕ್ಕ ಗಮ್ ಟೇಪ್, ತುಂಬ ದೊಡ್ಡದು ಹಾಕ್ಲಿಕ್ಕೆ ಹೋಗ್ಬೇಡ, ಅದು ಯಾಕಂದರೆ ಅಂಟ್ತದೆ, ಅದು ಗಮ್ ಇರ್ತದಲ್ಲ ಥ್ರೆಡಿಯಲ್ಲಿ, ಒಂದು ಚಿಕ್ಕ ಪೇಪರ್ ಗಮ್ ಟೇಪ ಅಥವಾ ನಾರ್ಮಲ್ ಪ್ಲಾಸ್ಟಿಕ್ ಗಮ್ ಟೇಪ ಹಾಕಿ ಇಟ್ಟರೆ ಆಯಿತು. ನಿಮಗೆ ಯಾವಾಗ ಇವತ್ತಲ್ಲ, ನೀವು 1 ವರ್ಷ ಬಿಟ್ಟು ನೋಡಿದರೂ ಕೂಡ ಆ ರೀಲ್ ಹಾಗೇನೇ ಇರುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಸಿಕ್ಕಾಕೊಳ್ಳುತ್ತೆ. ಈಗ ನಾನು 2 ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ, 2 ಎಳೆ ದಾರ ತಗೊಂಡು ಒಂದು ನಾಟ್ ಹಾಕಿದ್ದೇನೆ. ನಾಟ್ ಹಾಕಿ ಏನು ಮಾಡ್ತೇನೆ ಅಂದರೆ ಈಗ ನಾನು ಫಸ್ಟಿಗೆ ಆ ಲೀಫಿದ್ದು ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡ್ತೇನೆ. ಇದು ಯಾಕಪ್ಪ ನಾವು ಚೈನ್ ಸ್ಟಿಚ್ ಕೊಡೋದಂದರೆ, ನಾವು ಫಸ್ಟಿಗೆ ಚೈನ್ ಸ್ಟಿಚ್ ಕೊಟ್ಟರೆ ಆ ಶೇಪ್ ಗೊತ್ತಾಗುತ್ತೆ ನಮಗೆ. ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗ ಯಾವಾಗಲೂ ನಮಗೆ ಶೇಪ್ ಬೇಕು, ಮೇಯ್ನ್ ಶೇಪ್ ಬೇಕು. ಶೇಪ್ ಇದ್ದು ನಾವು ಅದರ ಒಳಗಡೆ ವರ್ಕ್ ಮಾಡಿದರೆ ಫಿನಿಶಿಂಗ್ ನೀಟ್ ಬರುತ್ತೆ. ನಾವು ಯಾವ ಶೇಪ್ ಹಾಕಿದ್ದೇವೆ ಅದೇ ಶೇಪ್ ಇರುತ್ತೆ. ಮಗ್ಗಮ್ ವರ್ಕಲ್ಲಿ ನೀವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಫಸ್ಟಿಗೆ ನೀವು ಡಿಸೈನ್ ಮಾಡ್ತೀರಲ್ಲ, ಆ ಡಿಸೈನ್ ಕರೆಕ್ಟ್ ಇರಬೇಕು ಅಂದರೆ ನಾವು ಫಸ್ಟ್ ಔಟರ್ ಲೈನ್ ಚೈನ್ ಸ್ಟಿಚ್ ಕೊಡಲೇಬೇಕು. ಅದು ಜರಿ ಥ್ರೆಡ್ ಆಗಲಿ ಸಿಲ್ಕ್ ಥ್ರೆಡಲ್ಲೇ ಆಗಲಿ. ಈಗ ಸಿಲ್ಕ್ ಥ್ರೆಡಲ್ಲಿ ನಾನು ಯಾಕೆ ಕೊಡ್ತಿದ್ದೇನೆ ಅಂದರೆ, ಸಿಲ್ಕ್ ಥ್ರೆಡ್ ಯಾಕಂದರೆ ನಾವೀಗ ಜರಿ ಥ್ರೆಡ್ ಹಾಕಿದ್ವಿ ಅಂದರೆ ಸಿಲ್ಕ್ ಥ್ರೆಡಲ್ಲಿ ಕವರ್ ಆಗಿ ಹೋಗುತ್ತೆ, ವೇಸ್ಟ್ ಆಗುತ್ತೆ. ನಮ್ಗೆ ಆಲ್ರೆಡಿ ಸಿಲ್ಕ್ ಥ್ರೆಡಲ್ಲಿ ಕೊಡಲಿಕ್ಕಿದೆ, ನಮಗೆ ಆಲ್ರೆಡಿ ಸಿಲ್ಕ್ ಥ್ರೆಡಲ್ಲಿ ಔಟರ್ ಲೈನ್ ಕೊಡಲಿಕ್ಕಿದೆ. ಅದಕ್ಕಾಗಿ ನಾನೀಗ ಸ್ಟಾರ್ಟಿಂಗ್ ಜರಿ ಥ್ರೆಡಲ್ಲಿ ಚೈನ್ ಔಟರ್ ಲೈನ್ ಕೊಡಲಿಕ್ಕಿದೆ ಆಲ್ರೆಡಿ. ನೆಕ್ಸ್ಟ್ ಅದಕ್ಕಾಗಿ ನಾನು ಫಸ್ಟಿಗೆ ಸಿಲ್ಕ್ ಥ್ರೆಡಲ್ಲಿ ಲೀಫ್ ಶೇಪ್ ಮಾಡಿ ಮತ್ತು ಅದರ ಮೇಲೆ ಹೀಗೆ ಕೊಡ್ತೇನೆ ನೋಡಿ. ಆದಷ್ಟು ನೀಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ, ನಾನು ಈಗ ನಿಮಗೆ ಸಿಲ್ಕ್ ಥ್ರೆಡ್ ಕಷ್ಟ ಆಗುತ್ತೆ ಅಂತ ಹೇಳ್ತಿರಲ್ಲ, ಬಟ್ ನಾನು ಯಾವುದು ಟರ್ನೇ ಮಾಡ್ತಿಲ್ಲ. ಅಂದರೆ ಈಗ ಅಡ್ಡ ಉದ್ದ ಏನು ಹಿಡಿತಿಲ್ಲ, ನೀಡಲ್ನ ಸ್ಟ್ರೈಟ್ ಹಿಡಿತಿದ್ದೇನೆ. ಸೊ ಹಾಗಾಗಿ ನೀವು ತಿಳ್ಕೊಳ್ಬೇಕಾದದ್ದು ಏನಂದರೆ, ಸಿಲ್ಕ್ ಥ್ರೆಡ್ ಮಾಡಲಿಕ್ಕೆ ನಿಮ್ಮ ಥ್ರೆಡ್ ಪ್ರಾಬ್ಲಮ್ಮು ಅಲ್ಲ, ನಿಮ್ಮ ನೀಡಲ್ ಪ್ರಾಬ್ಲಮ್ಮು ಅಲ್ಲ, ನಿಮಗೆ ಪ್ರಾಕ್ಟೀಸ್ ಪ್ರಾಬ್ಲಮ್ ಇದೆ, ಪ್ರಾಕ್ಟೀಸ್ ಕಮ್ಮಿ ಇದೆ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಥ್ರೆಡ್ ವರ್ಕ್ ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನನಗೆ ಕೂಡ ಸ್ಟಾರ್ಟಿಂಗ್ ಬರ್ತಿರಲಿಲ್ಲ, ಕಟ್ ಆಗ್ತಿತ್ತು, ಫಿನಿಶಿಂಗ್ ಅಷ್ಟು ನೀಟ್ ಬರ್ತಿರಲಿಲ್ಲ. ಬಟ್ ಈಗ ಹೇಗೆ ಅಷ್ಟು ನೀಟಾಗಿ ಬರ್ತಿದೆ. ಸೊ ನೋಡಿ, ಈಗ ನಾನು ಲೀಫ್ ಡಿಸೈನ್ ಫಿಲ್ ಮಾಡ್ತಿದ್ದೇನೆ. ನಾನು ಈಗ ಒಂದು 2 ಲೀಫ್ ಡಿಸೈನ್ ಫಿಲ್ ಮಾಡಿ ತೋರಿಸ್ತೇನೆ, ಯಾಕಂದರೆ ಸೇಮ್ ಮೆಥಡ್ ನೀವು ಫಿಲ್ ಮಾಡೋದು. ಸೊ ನೋಡಿ, ನಾನೀಗ ಸೆಕೆಂಡ್ ಲೀಫ್ ಕೂಡ ಫಿಲ್ ಮಾಡ್ತಿದ್ದೇನೆ. ಸೊ ಈಗ ಎಲ್ಲ ಲೀಫ್ನ ಫಿಲ್ ಮಾಡ್ಕೊಳ್ಳುವ ಸೇಮ್ ಮೆಥಡಲ್ಲಿ. ಈಗ ನಾವೇನು ಮಾಡಬೇಕಂದ್ರೆ, ಇದರ ಔಟರ್ ಲೈನಿಗೆ ಜರಿ ಥ್ರೆಡ್ ಕೊಡಬೇಕು. ನಾವು ಚೈನ್ ಸ್ಟಿಚ್ ಕೊಡ್ತೇವಲ್ಲ ಜರಿ ಥ್ರೆಡ್, ಅದರಲ್ಲಿ ನಾವೀಗ ಫಸ್ಟಿಗೆ ಔಟರ್ ಲೈನ್ ಕೊಡಬೇಕು. ಲೀಫಿಗೆ ಮಾತ್ರ ಕೊಡಿ, ಮತ್ತು ಬಳ್ಳಿಗೆ ಮಾಡ್ಬೋದು. ಫಸ್ಟಿಗೆ ನಾವು ಔಟರ್ ಲೈನ್ ಲೀಫಿಗೆ ಕೊಡ್ತಾ ಹೋಗುವ. ಎಂಡಿಗೊಂದು ನಾಟು. ಶೇಪ್ ನೋಡ್ಕೊಳ್ಳಿ, ಲೀಫ್ ಶೇಪ್ ಥರನೇ ಬರಬೇಕು. ಸ್ವಲ್ಪ ಹೇಳೋದು ಒಂಥರ ಫ್ಲ್ಯಾಟ್ ಆದಾಗೆ ಬರ್ಬೋದು ಶೇಪ್. ಲೀಫ್ ಹೇಗಿದೆ ಅದೇ ಶೇಪಲ್ಲಿ ಬರಬೇಕು. ನೋಡಿ, ಈಗ ಶೇಪ್ ಬರ್ತಾ ಉಂಟಲ್ಲ, ಸೊ ಹಾಗೆಯೇ ಕಂಟಿನ್ಯೂ ಮಾಡಿ ಶೇಪ. ನೀವೀಗ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಬೇರೆಯವರೀಗ ನೆಕ್ ಡಿಸೈನ್ ಎಲ್ಲ ಮಾಡಿ ನಾನು ಸ್ಟೇಟಸಿಗೆ ಹಾಕುವಾಗ ನಿಮಗೂ ಆಗುತ್ತೆ, ನಾನು ಕಲ್ತಿದ್ರೆ ನಾನು ಮಾಡ್ಬೋದಿತ್ತು ಈಗ
ಅಂದರೆ ನಂದು ನೆಕ್ ಡಿಸೈನ್ ಎಲ್ಲ ಫಿನಿಶ್ ಆಗ್ತಿತ್ತು ಅಂತ. ಹಾಗೆ ನೀವು ತಿಳ್ಕೊಳ್ಬಾರ್ದಂದರೆ ನೀವು ಈಗಲೇ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಬ್ಲಮ್ ಇಲ್ಲ, ಲೇಟ್ ಆಯಿತು, ಈಗ ಆಲ್ರೆಡಿ 1 ಮಂತ್ ಆಯ್ತಲ್ಲ ನೀವು ಕ್ಲಾಸಿಗೆ ಜಾಯ್ನ್ ಆಗಿ. ಪ್ರಾಬ್ಲಮ್ ಇಲ್ಲ, ಈಗಲೂ ಸ್ಟಾರ್ಟ್ ಮಾಡಿ, ನಾನು ಹೇಳಿಕೊಡ್ತೇನೆ. ನೀವು ವರ್ಕ್ ಮಾಡಿ ನನಗೆ ಕಳಿಸಿ, ನಾನು ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಕರೆಕ್ಷನ್ ಇದ್ದರೆ ಎಲ್ಲ ಹೇಳ್ತೇನೆ. ನೀವು ಕಳಿಸ್ಬೇಕಷ್ಟೇ ವರ್ಕ್ ಮಾಡಿ. ನಮ್ಮದು ಔಟರ್ ಲೈನ್ ಆಗ್ತಾ ಬಂತು. ಏನಿಲ್ಲ, ನಿಮಗೆ ಚೈನ್ ಸ್ಟಿಚ್ಚು ಕಷ್ಟ ಆಗುತ್ತೆ ಅಂದರೆ ಒಂದೇ ಒಂದು ಟ್ರಿಕ್ಸ್ ಅಂದರೆ ನೀವು ನೀಡಲ್ನ ತಿರುಗಿಸಬೇಕು. ಮಿಡಲ್ ಉಂಟಲ್ಲ, ಈ ತುಲಿಪ್ ಜಪಾನ್ ಎಲ್ಲ ಬರೆದಿದ್ದಲ್ಲ, ಅಲ್ಲಿ ತಿರುಗಿಸಬೇಕು ಕೈಯಿಂದ. ಆಗ ಮಾತ್ರ ನಿಮಗೆ ಸ್ಟಿಚಸ್ ಮಾಡಲಿಕ್ಕೆ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡೋದು ಬರೋದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಲೀಫ್ ಕಂಪ್ಲೀಟ್ ಆಗ್ತಾ ಬಂತು. ಈಗ ಫಿಲ್ಲಿಂಗ್, ಔಟರ್ ಲೈನ್ ಫಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ನಾವೇನು ಮಾಡೋದಂದರೆ, ಈಗ ನಾವು ಬಳ್ಳಿದ್ದು ಫಿನಿಶಿಂಗ್ ಕೊಡಬೇಕು. ದಾರನ ಕಟ್ ಮಾಡ್ಕೊಂಡು ಮೇಲ್ಗಡೆಯಿಂದ ನಾಟ್ ಹಾಕಿ ಸ್ಟಾರ್ಟ್ ಮಾಡಿ. ನಾನಂದರೆ ಇದು ಚಿಕ್ಕದಲ್ಲ, ಸೊ ಹಾಗೆ ಸ್ಟಾರ್ಟ್ ಮಾಡ್ತಿದ್ದೇನೆ. ಬಟ್ ನೀವು ಬ್ಲೌಸಿಗೆಲ್ಲ ಮಾಡುವಾಗ ದಾರನ ಕಟ್ ಮಾಡಿ ನಾಟ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಅದು ಲೀಫಿದು ಫಿಲ್ಲಿಂಗ್ ಮಾಡುವಾಗಲ್ಲ, ಹೀಗೆ ಬಳ್ಳಿ ಕೆಳಗಿಂದ ತುಂಬ ಮೇಲೆ ಡಿಸ್ಟೆನ್ಸ್ ಇತ್ತು ಅಂದರೆ ಫಸ್ಟ್ ಕಟ್ ಮಾಡಬೇಕು, ಆಮೇಲೆ ಇದು ಮಾಡಬೇಕು. ನಾನೀಗ 2 ಲೈನ್ ಚೈನ್ ಸ್ಟಿಚ್ ಹಾಕ್ತೇನೆ. ಈಗ ಸ್ಟಾರ್ಟಿಂಗ್ 1 ಲೈನ್ ಹಾಕ್ಬೋದು, ಪರವಾಗಿಲ್ಲ, ಬಟ್ ಅದು ಸ್ವಲ್ಪ ತೆಳು ಕಾಣುತ್ತಲ್ಲ, ಸೊ ಅದಕ್ಕೋಸ್ಕರ ನಾನು 2 ಲೈನು ಚೈನ್ ಸ್ಟಿಚ್ ಹಾಕ್ತೇನೆ. ಈಗ ನಾಟ್ ಹಾಕ್ಕೊಳ್ಳುವ. ಈಗ ರಿಟರ್ನ್ ನಾವು ಮೇಲುಗಡೆಯಿಂದ ರಿಟರ್ನ್ ಸ್ಟಾರ್ಟ್ ಮಾಡುವ. ದಾರನ ಕಟ್ ಮಾಡಿ ಇನ್ನೊಂದು ಸಲ ನಾನು ಸ್ಟಾರ್ಟ್ ಮಾಡ್ತೇನೆ, ಅಂದರೆ ಇನ್ನೊಂದು ಲೈನ್ ಹಾಕ್ತೇನೆ. ಸೊ ನೋಡಿ, ಅದರ ಹತ್ರ ಗ್ಯಾಪ್ ಬಿಡಬಾರ್ದು. 1 ಲೈನ್ ಆದಮೇಲೆ ಇನ್ನೊಂದು ಲೈನ್ ಮಿಡಲ್ ಗ್ಯಾಪ್ ಬಿಡಬಾರ್ದು, ಹತ್ರ ಮಾಡಬೇಕು. ನೋಡಿ, ಈಗ ಫಿನಿಶ್ ಆಗ್ತಾ ಬಂತು 2 ಲೈನ್ ಕೂಡ. ಈಗ ಎಂಡಿಗೆ ನಾವು ನಾಟ್ ಹಾಕ್ಕೊಳ್ಳುವ. ನಾಟ್ ಒಮ್ಮೆ ಹಾಕ್ಕೊಳ್ಳುವಾಗ ನೋಡಬೇಕು ನೀವು ಟೈಟ್ ಉಂಟಂತ, ಕೆಳಗಡೆಯಿಂದ ದಾರ ಎಳೆದು ನೋಡಬೇಕು. ಟೈಟ್ ಇಲ್ಲ ಅಂದರೆ ಇನ್ನೊಂದು ಸಲ ನಾಟ್ ಹಾಕಿ, ಇಲ್ಲದಿದ್ದರೆ ಓಕೆ, ಕಟ್ ಮಾಡಿದರೆ ಆಯಿತು. ಈಗ ನಾನು ಏನು ಮಾಡ್ತೇನೆ ಅಂದರೆ ಅದರಲ್ಲೇ ಒಂದು ಚಿಕ್ಕ ಡಿಸೈನ್ ಮಾಡ್ತೇನೆ. ಹೀಗೆ ಒಂದು ಲೈನ್ ಹಾಗೆ ಮಾಡ್ತೇನೆ. ಇದಕ್ಕೆ ನೋಡಿ, ನೀವು ಈ ಡಿಸೈನ್ ಬ್ಲೌಸಿಗೆ ಮಾಡೋದಾದ್ರೆ ಜಾಸ್ತಿ ಖರ್ಚಿಲ್ಲ. ನಿಮ್ಮ ಹತ್ರ 100 ರೂಪಾಯಿ ಇತ್ತು ಅಂದರೆ ನೀವೊಂದು 2,000 ರೂಪಾಯಿದು ಬ್ಲೌಸ್ ಡಿಸೈನ್ ಮಾಡ್ಬೋದು. ಇದಕ್ಕೆ ಯಾಕೆ ರೇಟ್ ಜಾಸ್ತಿ ತಗೊಳ್ತಾರೆ ಅಂದರೆ, ಇದು ಮಗ್ಗಮ್ ವರ್ಕ್, ನಿಮಗೆ ಲಾಂಗ್ ಲೈಫ್ ಇರುತ್ತೆ, ಅಂದರೆ ಬ್ಲ್ಯಾಕ್ ಆಗಲ್ಲ, ಹಾಳಾಗಲ್ಲ ಡಿಸೈನ್. ಸೊ ಆ ರೀತಿ ಆದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇರುತ್ತೆ. ಇದು ನೀವು ನೆಕ್ಕಿಗೆ, ಬ್ಯಾಕ್ ನೆಕ್ಕಿಗೆ, ಫ್ರಂಟ್ ನೆಕ್ಕಿಗೆ ಮತ್ತು 2 ಕೈ ಬಾರ್ಡ್ರಿಗೆ ಮಾಡಿ, ಮೇಲೆ ಅಲ್ಲೆಲ್ಲಿ ಚಿಕ್ಕ ಚಿಕ್ಕ ಡಾಟ್ಸ್ ಆಗಿ ಬುಟ್ಟಾಸ್ ಮಾಡಿದರೆ ನೀವು 2,000 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ಈಗ ಇದರಲ್ಲಿ ಏನಿಲ್ಲ, ಒಂದು 2 ಸಿಲ್ಕ್ ಥ್ರೆಡ್, ಒಂದು ಝರಿ ಥ್ರೆಡ್, ಸ್ವಲ್ಪ ಶುಗರ್ ಬೀಡ್ ಇತ್ತು ಅಂದರೆ ನಿಮಗೆ ಒಂದು ಬ್ಲೌಸ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಜಾಸ್ತಿ ಏನಿಲ್ಲ, ನಿಮಗೆ ಜಾಸ್ತಿ ಅಂದರೆ ಒಂದು 80 ರೂಪಾಯಿ ಹೋಗ್ಬೋದು ನನ್ನ ಪ್ರಕಾರ. ಅದಕ್ಕಿಂತ ಜಾಸ್ತಿ ಹೋಗಲಿಕ್ಕಿಲ್ಲ. ಯಾಕಂದರೆ ಇದಕ್ಕೆ ನಾವು ಸ್ಟೋನ್ ಆ್ಯಡ್ ಮಾಡಿಲ್ಲ, ಗಮ್ ಆ್ಯಡ್ ಮಾಡಿಲ್ಲ, ಯಾವುದೂ ಆ್ಯಡ್ ಮಾಡಿಲ್ಲ ನಾವು. ಫುಲ್ಲು ಕಂಪ್ಲೀಟ್ ಸ್ಟಿಚ್ಚಲ್ಲೇ ಮಾಡಿರುವಂಥದ್ದು. ಹಾಗಾಗಿ ಬಿದ್ದೋಗಲಿಕ್ಕೆ ವಾಶ್ ಮಾಡುವಾಗ ಅಥವಾ ಬ್ಲ್ಯಾಕ್ ಆಗಲಿಕ್ಕೆ ಏನಿಲ್ಲ ಇದರಲ್ಲಿ ಮೆಟೀರಿಯಲ್. ಶುಗರ್ ಬೀಡ್ ಕೂಡ ಹಾಗೆ, ಇದು ಪ್ರಿಸ್ಟೋ ಬ್ರ್ಯಾಂಡಿದ್ದು ಶುಗರ್ ಬೀಡ್, ಇದಷ್ಟು ಬೇಗ ಬ್ಲ್ಯಾಕ್ ಆಗೋದಿಲ್ಲ. ನೋಡಿ, ಈಗ ಕಂಪ್ಲೀಟ್ ಆಗ್ತಾ ಬಂತು. ಸೊ ನೋಡಿ, ಒಂದು ಸಿಂಪಲ್ ಡಿಸೈನು, ಇದಕ್ಕೆ ಮಗ್ಗಮ್ ವರ್ಕ್ ಅಂತ ಹೇಳ್ತೇವೆ. ಅದು ಡಿಸೈನ್ ಸಿಂಪಲ್, ಬಟ್ ನಮಗೂ ಐಡಿಯಾ ಇರಬೇಕು ನಾವು ಹೇಗೆ ವರ್ಕ್ ಮಾಡಬೇಕು, ಹೇಗೆ ಒಂದು ಡಿಸೈನ್ನ ಗ್ರ್ಯಾಂಡಾಗಿ ತೋರಿಸ್ಬೇಕು ಅಂತ, ಆಯಿತಾ. ಇದಕ್ಕೆ ಖಾಲಿ ನೆಕ್ಕಿಗೆ ಆದರೆ ನೀವು 1,200 ತೆಗಿಬೋದು. ಖಾಲಿ ನೆಕ್ ಡಿಸೈನ್ ಆದರೆ 1,200 ತೆಗಿಬೋದು. ವಿತ್ ಸ್ಲೀವ್ ಆದರೆ 2,000 ರೂಪೀಸ್ ತೆಗಿಬೋದು ನೀವು. ಸೊ ನೋಡಿದ್ರಲ್ಲ, ಡಿಸೈನ್ ಮಾಡಿ ಟ್ರೈ ಮಾಡಿ. ಈಸಿ ಮೆಥಡ್, ಏನು ಕಷ್ಟ ಇಲ್ಲ. ನೋಡುವಾಗ ತುಂಬ ಗ್ರ್ಯಾಂಡ್ ಟೈಪ್ ಕಾಣುತ್ತೆ, ಬಟ್ ನೀವು ಮಾಡುವಾಗ ತುಂಬ ಸಿಂಪಲ್ ಇರುತ್ತೆ, ಆಯಿತಾ.
ಇದಕ್ಕೆ ಯಾವುದು ಜಾಸ್ತಿ ಬೀಡ್ಸ್ ಹಾಕ್ಲಿಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ ಕಳಿಸಿ ನನಗೆ. ಥ್ಯಾಂಕ್ ಯು.